ಬೇಸಿಗೆಯ ಆರಂಭಕ್ಕೂ ಮುನ್ನವೇ ಅದಾಗಲೇ ಬಿಸಿಲ ಕಾವು ಏರತೊಡಗಿದೆ. ಮಧ್ಯಾಹ್ನದ ವೇಳೆಗೆ ನೆತ್ತಿ ಸುಡುವ ಬಿಸಿಲು ಜೋರಾಗಿರುತ್ತೆ. ಇಂತಹ ಸುಡು ಬಿಸಿಲ ಕಾಲದಲ್ಲಿ ಮೈತಂಪು ಮಾಡಲು ಎಳನೀರಿಗಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ. ಆದರೆ ಎಳನೀರು ಬರೀ ತಂಪು ಮಾಡಲಷ್ಟೇ ಸೀಮಿತ ಅಲ್ಲ. ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೂ ಕೂಡ ವೈದ್ಯರು ಎಳನೀರು ಕುಡಿಯುವಂತೆ ಶಿಫಾರಸು ಮಾಡ್ತಾರೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬೇಸಿಗೆಗೂ ಮುನ್ನವೇ ಜೋರಾದ ಬಿಸಿಲ ಝಳ. ಬಿಸಿಲ ಹೊತ್ತಲ್ಲಿ ಮೈ ತಂಪು ಮಾಡುವ ಎಳನೀರು. ಬೇಸಿಗೆಯ ಆರಂಭಕ್ಕೂ ಮುನ್ನವೇ ಅದಾಗಲೇ ಬಿಸಿಲ ಕಾವು ಏರತೊಡಗಿದೆ. ಮಧ್ಯಾಹ್ನದ ಹೊತ್ತಿಗೆ ನೆತ್ತಿ ಸುಡುವ ಬಿಸಿಲು ಜೋರಾಗಿರುತ್ತೆ. ಇಂತಹ ಸುಡು ಬಿಸಿಲ ಕಾಲದಲ್ಲಿ ಮೈ ತಂಪು ಮಾಡಲು ಎಳನೀರಿಗಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ. ಅಂದಹಾಗೆ ಬಿಪಿ ನಿಯಂತ್ರಣಕ್ಕಾಗಿ ತೆಂಗಿನ ನೀರು ಅಂದ್ರೆ ಎಳನೀರನ್ನ ಬಳಸಲಾಗುತ್ತೆ. ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರೋರಿಗೆ ವಿಶೇಷವಾಗಿ ಬೇಸಿಗೆಯಲ್ಲಿ ಈ ನೀರು ಒಂದು ರೀತಿ ದಿವ್ಯ ಔಷಧ ಅಂತಲೇ ಹೇಳಬಹುದು. ಇತ್ತೀಚೆಗೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿನ ಬದಲಾವಣೆಯಿಂದ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಯುವ ಜನತೆ ಕೂಡ ಬಿಪಿಯಿಂದ ಬಳಲ್ತಿದ್ದಾರೆ. ಆದರೆ ಬಿಪಿ ಸಮಸ್ಯೆಯಿಂದ ಬಳಲ್ತಾ ಇರೋರು ತಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ಈ ಸಮಸ್ಯೆಯಿಂದ ಸುಲಭವಾಗಿ ಮುಕ್ತಿ ಪಡೆಯಬಹುದು ಅಂತಾರೆ ತಜ್ಞರು. ವಿಶೇಷವಾಗಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರೋರು ನಿರ್ಜಲೀಕರಣ ಆಗದಂತೆ ನೋಡಿಕೊಳ್ಳಲು ಸಲಹೆ ನೀಡಲಾಗುತ್ತೆ. ವಿಶೇಷವಾಗಿ ಮುಂಬರುವ ಈ ಬೇಸಿಗೆ ಕಾಲದಲ್ಲಿ ನಿಮ್ಮ ದೇಹದಲ್ಲಿ ಸಾಕಷ್ಟು ನೀರನ್ನು ಕಾಪಾಡಿಕೊಳ್ಳಲು ಜಾಗರೂಕರಾಗಿರಿ ಅಂತ ಸಲಹೆ ನೀಡಲಾಗುತ್ತೆ. ಆದರೆ ಬಿಪಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ತೆಂಗಿನ ನೀರನ್ನ ದಿವ್ಯ ಔಷಧಿ ಅಂತಲೇ ಹೇಳಬಹುದು. ಈ ಅನೇಕ ನೈಸರ್ಗಿಕ ಗುಣಗಳು ದೇಹಕ್ಕೆ ಪ್ರಯೋಜನಕಾರಿ. ಎಳನೀರು ಬಿಪಿಯನ್ನ ನಿಯಂತ್ರಣದಲ್ಲಿಡಲು ಉಪಯುಕ್ತ. ಈಗ ಬಿಪಿಯಿಂದ ಬಳಲ್ತಾ ಇರೋರು ಎಳನೀರನ್ನ ಸೇವಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ನೋಡೋಣ. ಎಳನೀರಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ. ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರದಿಂದ ಪೊಟ್ಯಾಷಿಯಂ ಸಿಗುತ್ತೆ. ಈ ಸಮಯದಲ್ಲಿ ಎಳನೀರನ್ನ ಕುಡಿಯಿರಿ. ಯಾಕಂದ್ರೆ ಪೊಟ್ಯಾಷಿಯಂ ಮೂತ್ರದಿಂದ ಸೋಡಿಯಂ ಮತ್ತು ಕಬ್ಬಿಣವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ. ಅಧಿಕ ರಕ್ತದೊತ್ತಡದ ರೋಗಿಗಳು ತೆಂಗಿನಕಾಯಿ ನೀರು ಕುಡಿದ್ರೆ ಅವರ ಬಿಪಿ ನಿಯಂತ್ರಣದಲ್ಲಿರುತ್ತೆ ಅಂತಾರೆ ತಜ್ಞರು. ಅಧಿಕ ರಕ್ತದೊತ್ತಡ ರೋಗಿಗಳಲ್ಲಿ ಸೋಡಿಯಂ ಪ್ರಮಾಣವು ಸಾಮಾನ್ಯವಾಗಿ ಅಧಿಕವಾಗಿರುತ್ತೆ. ದೇಹದಲ್ಲಿ ಸೋಡಿಯಂ ಹೆಚ್ಚಾದ್ರೆ ಅದು ಹೃದಯದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಅಧಿಕ ರಕ್ತದೊತ್ತಡ ಸಮಸ್ಯೆ ಉಂಟಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಅಧಿಕ ರಕ್ತದೊತ್ತಡ ಹೊಂದಿರುವ ಜನರು ತೆಂಗಿನ ನೀರನ್ನು ಕುಡಿದ್ರೆ ಅವರ ದೇಹದಿಂದ ಹೆಚ್ಚುವರಿ ಸೋಡಿಯಂ ಹೊರಬರುತ್ತೆ. ತೆಂಗಿನ ನೀರನ್ನು ಕುಡಿಯೋ ಮೂಲಕ ನಿಮ್ಮ ಸೋಡಿಯಂ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಇನ್ನು ಎಳನೀರು ರಕ್ತನಾಳಗಳನ್ನು ಸ್ವಚ್ಛಗೊಳಿಸುತ್ತೆ, ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತೆ. ರಂಧ್ರಗಳನ್ನು ಸ್ವಚ್ಛಗೊಳಿಸಲು ಇದು ಉಪಯುಕ್ತವಾಗಿದೆ. ಇದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುವುದನ್ನು ಕೂಡ ತಡೆಯುತ್ತೆ. ಅಧಿಕ ಬಿಪಿ ಇರೋರು ಪ್ರತಿದಿನ 1 ಲೋಟ ಎಳನೀರನ್ನ ಕುಡಿಯೋದು ಉತ್ತಮವಂತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಂಗಿನ ನೀರನ್ನು ತೆಗೆದುಕೊಳ್ಳೋದು ಉತ್ತಮ. ಹೀಗೆ ಎಳನೀರು ಬಿಸಿಲ ವಾತಾವರಣದಲ್ಲಿ ಮೈ ತಂಪು ಮಾಡೋದು ಮಾತ್ರ ಅಲ್ಲ, ಅಧಿಕ ರಕ್ತದೊತ್ತಡವನ್ನು ಕೂಡ ನಿಯಂತ್ರಣಕ್ಕೆ ತರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.